ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾರ್ತಿಕ್ ಫ್ರಮ್ ಕಾರ್ತಿಕ್ ಲಾಕ್ಟೆಕ್ ಕಡೆಯಿಂದ. ಆ್ಯಕ್ಚುಲಿ ನಾನು ಕೂದಲು ಸ್ವಲ್ಪ ಗುಂಗುರು ಕೂದಲು. ರೀಸೆಂಟಾಗಿ ಒಂದು 3 ಮಂತ್ ಬಿಫೋರ್ ಬಂದರೆ ನಾನು ಗುಂಡೋರ್ಸಿದ್ದೆ. 4 ಮಂತ್ ಆಯ್ತು ಅನಿಸುತ್ತೆ. ಸೊ ಇನ್ನೂ ಕಟ್ಟಿಂಗ್ ಮಾಡಿಸಿಲ್ಲ ನಾನು. ಅದಿಲ್ಲದ್ರೆ ಏನಪ್ಪ ಅಂದರೆ ನಾನು ಗುಂಗುರು ಕೂದಲಿರೋದ್ರಿಂದ ಸರಿಯಾಗಿ ಕೂರಲ್ಲ. ಅದಕ್ಕೆ ನಾನು ಇದಕ್ಕೆ ಮುಂಚೆ ಬಂದು ಗುಂಡೋರ್ಸೋದ್ರಿಂದ ಮುಂಚೆ ಆವಾಗ ಗಾರ್ನಿಯರ್ ಬರ್ಗಂಡಿ ಕಲರ್ನ ಹಾಕ್ಸ್ತಾ ಇದ್ದೆ. ಅದರಿಂದ ಸ್ವಲ್ಪ ಒಂದು ಮಟ್ಟಿಗೆ ಚೆನ್ನಾಗಿತ್ತು ಕೂದಲು. ಯಾಕಂದರೆ ಸ್ಟ್ರೈಟಿಂಗ್ ಮಾಡೋಣ ಅಂದರೆ ನನಗೆ ಇಷ್ಟ ಇಲ್ಲ ಸ್ಟ್ರೈಟಿಂಗ್ ಮಾಡೋದಕ್ಕೆ, ಮನೇಲೆಲ್ಲ ಬೇಡ ಅಂತಾರೆ. ಸೊ ಅದಕ್ಕೆ ಗಾರ್ನಿಯರ್ ಕಲರ್ ಹಾಕೋಣ ಅಂತಿದ್ದೆ. ಸೊ ಅದನ್ನು ಇವಾಗ ನಾನು ಅಪ್ಲೈ ಮಾಡ್ತೀನಿ. ಬನ್ನಿ ಇವಾಗ ಪರ್ಚೇಸ್ ಅದನ್ನು ತಗೊಂಬರೋಣ, ಒಂದು ಗಾರ್ನಿಯರ್ ಬರ್ಗಂಡಿ ಕಲರ್ನ. ಹೆಂಗೋ ಕಡೆಗೂ ತಗೊಂಬಂದಾಯಿತು ಬರ್ಗಂಡಿ ಕಲರ್ನ. ಬನ್ನಿ ಫ್ರೆಂಡ್ಸ್, ಮಿಕ್ಸ್ ಮಾಡೋಣ ಇದನ್ನು. ಲಾಸ್ಟ್ಗೆಲ್ಲ ತಗೊಂಬಂದಾಯಿತು ಬರ್ಗಂಡಿ ಪ್ಯಾಕೆಟು. ಇದು ಒಂದು ಚಿಕ್ಕ ಚೇಂಜಸ್ ಫ್ರೆಂಡ್ಸ್. ನಾನು ಯಾವಾಗಲೂ ಈ ಒಂದು ಬರ್ಗಂಡಿ ಪ್ಯಾಕೆಟ್, ಇದು 45 ರೂಪಾಯಿ ಪ್ಯಾಕೆಟು, ಇದನ್ನ ತರೋಲ್ಲ ನಾನು ಯಾವತ್ತೂ. 90 ರೂಪಾಯಿ 100 ರೂಪಾಯಿದು ಒಂದು ಬರುತ್ತೆ, ಅದು ಇಬ್ಬರು ಹಾಕೊಬೋದು. ಅದನ್ನು ತರ್ತೀನಿ. ಎರಡು ಒಂದೇ, ಇದು ಒಬ್ಬರು ಹಾಕೊಬೋದು, ಅದು ಇಬ್ಬರು ಹಾಕೊಬೋದು ಅಷ್ಟೇ. ಸೊ ಈ ಫಸ್ಟ್ ಟೈಮ್ ನಾನು ಪ್ಯಾಕೆಟ್ ತಂದಿರೋದು, ಇಷ್ಟು ತಗೊಂಬಂದೆ. ಅದ್ರಲ್ಲಿ ಬಂದು ಗ್ಲೌಸ್ ಎಲ್ಲ ಕೊಡೋದು. ಇದರಲ್ಲಿ ನೋಡ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮುಗಿಯಿತು. ಎರಡು ಇದೆ. ಎಲ್ಲಿನೋ ಬರ್ದವ್ರೆ. ಸೊ ನಮಗೆಲ್ಲ ಗೊತ್ತಲ್ಲ ಫಸ್ಟೇ. ಸೊ ಸುಮ್ಮನೆ ಆದರೂ ಓದ್ಕೊಳ್ಳೋಣ. ಹಂಗೆ XYZ. ಓಕೆ. ಇದನ್ನು ಕಟ್ ಮಾಡೋದಕ್ಕೆ ಏನಾದರೂ ಒಂದು ಬೇಕಲ್ಲ, ಚಾಕತ್ತ ಇಲ್ಲ ಚಾಕ. ಚಾಕ ತಂದು ಇದನ್ನು ಕತ್ರಿ ತಗೊಂಬರೋಣ ಫ್ರೆಂಡ್ಸ್. ಕತ್ರಿ ಸಿಕ್ತು. ಇದನ್ನ ಈ ರೀತಿ ಕಟ್ ಮಾಡಿ ಫುಲ್ ಇದಕ್ಕೆ ಆಗ್ಬೇಕಂತ ಕಾಣಿಸುತ್ತೆ. ಹಾಕೊಂಬರೋಣ. ವೈಟ್ಗಿದೆ. ಮತ್ತು ಇನ್ನೊಂದು ಗಾಯ್ಸ್, ಇದನ್ನು ಯೂಸ್ ಮಾಡಬೇಕಾದ್ರೆ ಕಣ್ಣಿಗೆ ಎಲ್ಲ ಬೀಳಬಾರ್ದು, ಆ ರೀತಿ ನೋಡ್ಕೊಬೇಕು. ಕಣ್ಣಿಗೆ ಬಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಕಟ್ ಮಾಡೋಣ. ಇದು ಮೋಸ್ಟ್ಲಿ ಬ್ರೌನ್ ಆಗಿರುತ್ತೆ ಅಂತ ಕಾಣಿಸುತ್ತೆ. ಇಲ್ಲ, ಏನು ಜೆಲ್ಲು. ಆಗಾಯಿತು. ಇವಾಗ ನಾವು ಇದಕ್ಕಂತಲೇ ಒಂದು ಬ್ರಷ್ ಇಟ್ಕೊಂಡಿದ್ದೀವಿ, ಹಲ್ಲುಜ್ಜೋ ಬ್ರಷ್ನ. ಏನಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಸೊನ್ನೆ. ನೋಡ್ಬೋದು, ಪೇಸ್ಟ್ ಥರ ಮಿಕ್ಸ್ ಮಾಡೋಣ. ಕಲರ್ ತಿರುಗ್ತೈತೆ, ಚೇಂಜ್ ಆಗ್ತೈತೆ ನೋಡಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಅಪ್ಲೈ ಮಾಡಬೇಕು. ಮುಗೀತು ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಸ್ಕಲ್ಪ್ಗಿದೆಯಲ್ಲ,
ಆಮೇಲೆ ಒಳಗಡೆ ತಲೆ ಮೇಲೆ ಸ್ಕಲ್ಪ್ಗೆ ಜಾಸ್ತಿ ಬೀಳ್ಬಾರ್ದು, ಅದು ಆ ಥರ ನೋಡ್ಕೊಳ್ಳಿ. ಬಿದ್ದರೆ ಕೂದಲು ಉದುರೋ ಸಮಸ್ಯೆ ಬಂದರೂ ಬರ್ಬೋದು. ಜಾಸ್ತಿ ಮೆಜಾರಿಟಿ ಇಲ್ಲ ಅಂತ ಹೇಳ್ತವ್ರೆ, ನಾನು ತುಂಬ ರಿವ್ಯೂ ನೋಡಿ ತಗೊಂಡಿದ್ದು ಯೂಸ್ ಮಾಡ್ತಿರೋದು. ಆದರೂ ನಮ್ಮ ಒಂದು ಹುಷಾರಲ್ಲಿ ನಾವು ಇರಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಒಳ್ಳೆ ರಿಸಲ್ಟ್ ಕೊಡಿತಿದ್ದು. ಇದೇನಾಗಲ್ಲ ಬಿಡಮ್ಮ, ಸುಮ್ಮನೆ ಕೂದಲು ಗುಂಗುರು ಕೂದಲಾಗಿತ್ತಲ್ಲ, ಆವಾಗ ನಮ್ಮಮ್ಮ ಕಟ್ ಮಾಡು ಅಂತ ಇದ್ರು. ನನಗೆ ಸ್ವಲ್ಪ ಬಿಟ್ಟು ನೋಡೋಣ. ವೈಟ್ ಕೂದಲು ಅಲ್ಲ ಮರ್ಸಿ, ಕೂದಲು ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನು ಕಲರಿಂಗ್ ಅಂತ ಏನಲ್ಲ. ಸರಿ ಬಿಡಮ್ಮ. ನೋಡ್ದಲ್ಲ ಫ್ರೆಂಡ್ಸ್, ನೀವೇನಾದರೂ ಇದನ್ನ ಅಪ್ಲೈ ಮಾಡ್ಬೇಕಂದ್ರೆ ಮಾಡ್ಬೋದು, ಚೆನ್ನಾಗೈತೆ ಇದು. ರಿಸಲ್ಟ್ ಮಾತ್ರ ಚೆನ್ನಾಗೈತೆ. ಒನ್ಸ್ ನೀವು ಯೂಸ್ ಮಾಡಿದ್ರೆ 1 ತಿಂಗಳು 1.5 ತಿಂಗಳು ಗಂಟೆ ನಾವು ಯೂಸ್ ಮಾಡೋ ಅಗತ್ಯ ಇರೋದು. ನಾನು ಯೂಸ್ ಮಾಡಲ್ಲ, ಬರೋಲ್ಲ ಹೆಂಗೆ ಗೊತ್ತಿಲ್ಲ. ಒಂದು ಟೈಮ್ ಯೂಸ್ ಮಾಡಿದೆ, 1.5 ತಿಂಗಳು ಒಂದೊಂದ್ಸಲ 2 ತಿಂಗಳಿಗೂ ನಾನು ಯೂಸ್ ಮಾಡಲ್ಲ. ಸೊ ಟ್ರೈ ಮಾಡಿ ನೋಡಿ ನೀವು ಮನೇಲಿ. ಮತ್ತು ಆಮೇಲೆ ಸ್ನಾನ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಕೂದಲು ಯಾವ ರೀತಿ ಇದೆ ಅಂದ್ಬಿಟ್ಟು. ಅಲ್ಲಿ ಗಂಟ ವೆಯ್ಟ್ ಮಾಡಿ. ನೋಡಿ, ಸ್ನಾನ ಮಾಡ್ಕೊಂಡು ಬಂದಾಯಿತು. ಸ್ನಾನ ಮಾಡಿದ್ಮೇಲೆ ಈ ರೀತಿ ಇದೆ ಹೇರ್ ಸ್ಟೈಲು. ಸ್ವಲ್ಪ ಒಂದು ಮಟ್ಟಿಗೆ ಕೂಡಿಸ್ಬೋದು. ಯಾರ್ಯಾರ ಈ ಒಂದು ಗುಂಗುರು ಕೂದಲಿದೆಯೋ ಅವರೆಲ್ಲ ಈ ಒಂದು ಇದನ್ನು ಹಾಕಿ ಸ್ವಲ್ಪ ಒಂದು ಮಟ್ಟಿಗೆ ಕೂಡಿಸ್ಬೋದು, ಚೆನ್ನಾಗೈತೆ. ನಾನು ಯಾವಾಗ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದು. ಇದೆಲ್ಲ ನಾನೇನು ಹೀಟ್ರಲ್ಲಿ ಏನು ಇದು ಮಾಡೋಕ್ಕೆ ಹೋಗಲ್ಲ, ಹಂಗೆ ಟವಲಲ್ಲೇ ಒರೆಸ್ತೀನಿ. ನೋಡಿದಲ್ಲ ಫ್ರೆಂಡ್ಸ್, ಈ ಒಂದು ಗಾರ್ನಿಯರ್ ಬರ್ಗಂಡಿ ಒಂದು ಕಲರ್ನ ಯೂಸೇಜ್ ಮತ್ತು ಹೇಗೆ ಯೂಸ್ ಮಾಡೋದಂತ ಆಲ್ರೆಡಿ ಸುಮಾರು ಜನ ಗೊತ್ತಿಲ್ಲದಿರೋ ತಿಳ್ಕೊಳ್ಳಿ. ಮತ್ತು ಇನ್ನೊಂದು ಹೇಳೋದು ಮತ್ತೆ, ಇದನ್ನು ತಲೆಗೆ ಹಾಕಿದ್ದ ಒಂದು 15 ನಿಮಿಷ ಗಂಟ ವೆಯ್ಟ್ ಮಾಡಬೇಕು. 15 ನಿಮಿಷ, ಮ್ಯಾಕ್ಸಿಮಮ್ 20 ನಿಮಿಷ. ಅದಕ್ಕೆ ಮೇಲೆ ಯಾರು ಬಿಡೋಕ್ಕೆ ಹೋಗ್ಬಿಡಿ, ಸ್ನಾನ ಮಾಡ್ಕೊಂಬಿಡಿ, ಇಲ್ಲ ತಲೆನ ವಾಶ್ ಮಾಡಿಬಿಡಿ, ಇಲ್ಲಾಂದರೆ ಮೈಗೆ ಎಫೆಕ್ಟ್ ಆಗುತ್ತೆ. ಸೊ ಇನ್ನಿಷ್ಟು ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ವಿಡಿಯೋನ ಫುಲ್ ನೋಡಿ ನಮ್ಮ ಒಂದು ಚಾನಲ್ನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.